ವೀಕ್ಷಕರೇ ನಮಸ್ಕಾರ. ತಮಿಳುನಾಡಿನ ರಾಜಕಾರಣದಲ್ಲಿ ಬಹುದೊಡ್ಡ ಬೆಳವಣಿಗೆಗಳು ಆಗ್ತಿದ್ದಾವೆ, ಬಹುದೊಡ್ಡ ಕಂಪನಗಳು ಸೃಷ್ಟಿಯಾಗ್ತಿದ್ದಾವೆ. ನೋಡಿ, ಟಿವಿಕೆ ಪಕ್ಷ ವಿಧಾನಸಭೆ ಚುನಾವಣೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತಿದ್ದಂತೆ ಅಲ್ಲಿನ ರಾಜಕಾರಣ, ರಾಜಕೀಯ ಸಮೀಕರಣಗಳು ಬದಲಾಗ್ತಿದ್ದಾವೆ, ಮೈತ್ರಿಕೂಟಗಳು ಬದಲಾಗ್ತಿದ್ದಾವೆ. ನೋಡಿ, ಟಿವಿಕೆಗೆ ಬೆಂಬಲ ಕೊಡುವುದಕ್ಕೆ ಕಾಂಗ್ರೆಸ್ ಮುಂದಾಗ್ತಿದೆ. ಅದೇ ರೀತಿ ಎಐಎಡಿಎಂಕೆಯಲ್ಲಿ ಬಿಕ್ಕಟ್ಟು ಶುರುವಾಗಿದೆ. ಒಂದ್ ಕಡೆ ಪಳನಿಸ್ವಾಮಿ ಅವರಿಗೆ ಟಿವಿಕೆಗೆ ಬೆಂಬಲ ಕೊಡುವುದಕ್ಕೆ ಇಷ್ಟವಿಲ್ಲ, ಆದರೆ ಪಕ್ಷದಲ್ಲಿನ ಅರ್ಧದಷ್ಟು ಶಾಸಕರಿಗೆ ಟಿವಿಕೆಗೆ ಬೆಂಬಲ ಕೊಡುವುದಕ್ಕೆ ಮುಂದೆ ಬಂದಿದ್ದಾರೆ. ಇದರಿಂದಾಗಿ ಆ ಪಕ್ಷದಲ್ಲಿ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಮತ್ತೊಂದು ಕಡೆ ನೋಡಿ, ಡಿಎಂಕೆ ಪಕ್ಷದಲ್ಲಿ ಡಿಎಂಕೆ ಮೈತ್ರಿಕೂಟದಲ್ಲಿ ಬಹುದೊಡ್ಡ ಬಿರುಕು ಉಂಟು ಮಾಡಿದೆ. ಡಿಎಂಕೆ ಈ ಬಾರಿ ಹೀನಾಯ ಸೋಲು ಅನುಭವಿಸಿದೆ. ಅಷ್ಟೇ ಅಲ್ಲ, ಡಿಎಂಕೆ ಮೈತ್ರಿಕೂಟದ ಭಾಗವಾಗಿರುವ ಕಾಂಗ್ರೆಸ್ ಪಕ್ಷ ಏಕಾಏಕಿ ಒಂದು ಅಚ್ಚರಿ ನಿರ್ಧಾರವನ್ನು ಕೈಗೊಂಡು ಡಿಎಂಕೆಯನ್ನು ಹಳ್ಳಕ್ಕೆ ತಳ್ಳಿಬಿಟ್ಟಿದೆ. ನೋಡಿ, ಟಿವಿಕೆ ಪಕ್ಷಕ್ಕೆ ಬೆಂಬಲ ನೀಡುವುದಾಗಿ ಘೋಷಿಸಿದೆ. ಅಷ್ಟೇ ಅಲ್ಲ, ವಿಜಯ್ ಅವರನ್ನು ಭೇಟಿ ಮಾಡಿ ಈಗಾಗಲೇ ಮಾತುಕತೆ ಕೂಡ ನಡೆಸಿದ್ದಾರೆ. ಇದರಿಂದಾಗಿ ಡಿಎಂಕೆ ಪಕ್ಷ ಕುದ್ದು ಹೋಗಿದೆ. ಕಾಂಗ್ರೆಸ್ ನಡೆಯಿಂದ ಡಿಎಂಕೆ ಪಕ್ಷ ಕುದ್ದು ಹೋಗಿದೆ. ಅಷ್ಟೇ ಅಲ್ಲ, ಬಹುತೇಕ ಈ ಮೈತ್ರಿಕೂಟ ಮುಂದಿನ ದಿನಗಳಲ್ಲಿ ಮುರಿದು ಬೀಳುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಹಾಗಾದ್ರೆ ತಮಿಳುನಾಡಿನ ರಾಜಕಾರಣದಲ್ಲಿ ಬಹುಭದ್ರವಾಗಿ ಬೇರೂರಿರ್ತಕ್ಕಂಥ ಡಿಎಂಕೆಯ ಮುಂದಿನ ನಡೆ ಏನಿರಬಹುದು? ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಳ್ಳುತ್ತಾ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬೆಂಬಲ ಘೋಷಿಸುತ್ತಾ ಡಿಎಂಕೆ? ಹಾಗಾದ್ರೆ ಕಾಂಗ್ರೆಸ್ ಕತೆ ಏನು? ವೀಕ್ಷಕರು ನೋಡಿ, ಟಿವಿಕೆ ಪಕ್ಷ ತಮಿಳುನಾಡಿನಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತಿದ್ದಂತೆ ತಮಿಳುನಾಡು ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಸಂಚಲನ ಉಂಟಾಗ್ತಿದೆ. ಒಂದ್ ಕಡೆ ಟಿವಿಕೆಗೆ ಬೆಂಬಲ ಕೊಡುವುದಕ್ಕೆ ಮೊದಲನೇದಾಗಿ ಬೆಂಬಲ ಘೋಷಿಸಿದ್ದು ಕಾಂಗ್ರೆಸ್ ಪಕ್ಷ. ಏಕಾಏಕಿ ಡಿಎಂಕೆ ನಾಯಕರ ಮಾತು ಕೇಳದೆ ಆ ಪಕ್ಷಕ್ಕೆ ಬೆಂಬಲ ಘೋಷಿಸಿದೆ. ಅದೇ ರೀತಿ ಎಐಎಡಿಎಂಕೆಯಲ್ಲಿ ಕೂಡ ಬಿಕ್ಕಟ್ಟು ಶುರುವಾಗಿದೆ. ನಾನು ಇಲ್ಲಿ ಮೊದಲೇದಾಗಿ ಹೇಳ್ತಿರೋದೇನಪ್ಪ ಅಂದ್ರೆ, ಸುದೀರ್ಘ 2 ದಶಕಗಳ ಮೈತ್ರಿಕೂಟವಾಗಿದ್ದ ಕಾಂಗ್ರೆಸ್ ಮತ್ತು ಡಿಎಂಕೆ ನಡುವೆ ಈಗ ಬಹುದೊಡ್ಡ ಕಂದಕ ಸೃಷ್ಟಿಯಾಗಿದೆ. ಅದು ಕಾಂಗ್ರೆಸ್ನ ನಾಯಕರು ಕೈಗೊಂಡ ನಿರ್ಧಾರದಿಂದಾಗಿ ಟಿವಿಕೆ ಪಕ್ಷಕ್ಕೆ ಬೆಂಬಲ ಘೋಷಿಸಿದ ಮೇಲೆ ಬಹುತೇಕ ಈ 2 ಪಕ್ಷಗಳ ನಾಯಕರಲ್ಲಿ ಬಿಕ್ಕಟ್ಟು ಶುರುವಾಗಿದೆ. ಡಿಎಂಕೆ ಮತ್ತು ಕಾಂಗ್ರೆಸ್ ಪಕ್ಷದ ನಡುವೆ ಬಹುತೇಕ ಈ ಮೈತ್ರಿ ಮುಂದಿನ ದಿನಗಳಲ್ಲಿ ಮುರಿದು ಬೀಳುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ನೋಡಿ, 2004ರಿಂದ ಡಿಎಂಕೆ ಮತ್ತು ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡು ಮುಂದುವರಿತಿವೆ. ಅದು ಮತ್ತು ಸಮಾನ ಮನಸ್ಕರ ಪಕ್ಷಗಳು ಎಂಬ ಹೇಳಿಕೆಯೊಂದಿಗೆ ಜಾತ್ಯತೀತ ಸಿದ್ಧಾಂತದ ಮೇಲೆ ನಂಬಿಕೆಯನ್ನಿಟ್ಟಂತ ಈ ಪಕ್ಷಗಳು ತಮಿಳುನಾಡಿನ ರಾಜಕಾರಣದಲ್ಲಿ, ದ್ರಾವಿಡ ರಾಜಕಾರಣದಲ್ಲಿ ಒಂದು ದೊಡ್ಡ ಅಲೆಯನ್ನು ಸೃಷ್ಟಿಸಿ ಈಗಾಗಲೇ ಕಳೆದ ಅವಧಿಯಲ್ಲಿ ಹಿಡಿದಿತ್ತು ಡಿಎಂಕೆ. ಆದ್ರೆ ಕಾಂಗ್ರೆಸ್ನ ಏಕಾಏಕಿ ಇಂಥ ನಡೆಯಿಂದ ಡಿಎಂಕೆ ನಾಯಕರು ಬಹುತೇಕ ಆಕ್ರೋಶಗೊಂಡಿದ್ದಾರೆ. ಹೀಗಾಗಿ ಬಹುತೇಕ ಈ ಮೈತ್ರಿಯಿಂದ ಕಾಂಗ್ರೆಸ್ಗೆ ಬ್ರೇಕ್ ಕೊಟ್ಟು ಭವಿಷ್ಯದ ದಿನಗಳಲ್ಲಿ ಬಿಜೆಪಿಯತ್ತ ಮುಖ ಮಾಡುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. 1967ರಿಂದಲೂ ಕೂಡ ಡಿಎಂಕೆ ಪಕ್ಷ ವಿವಿಧ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡು ರಾಜ್ಯದಲ್ಲಿ ಒಂದು ರಾಜಕಾರಣವನ್ನು ಮಾಡ್ತಿದೆ. ಹಾಗೆ 1999ರಲ್ಲಿ ಬಿಜೆಪಿಯೊಂದಿಗೆ ಡಿಎಂಕೆ ಮೈತ್ರಿ ಕೂಡ ಮಾಡಿಕೊಂಡಿತ್ತು. ಅದೇ ರೀತಿ ಎಐಎಡಿಎಂಕೆ ಕಾಂಗ್ರೆಸ್ ಜೊತೆ ಕೂಡ ಮೈತ್ರಿ ಮಾಡಿಕೊಂಡಿತ್ತು. ಈ ಮೈತ್ರಿ ರಾಜಕಾರಣ ಇದೆಯಲ್ಲ, ನಿನ್ನೆ ಮೊನ್ನೆದಲ್ಲ, ಸುಮಾರು 4-5 ದಶಕಗಳಿಂದ ಇಂಥ ಪ್ರಕ್ರಿಯೆ ನಡೀತಾನೆ ಇದೆ. ಡಿಎಂಕೆ ಒಂದ್ಸಲ ಬಿಜೆಪಿಗೆ ಹೋಗೋದು, ಮತ್ತೊಂದ್ಸಲ ಕಾಂಗ್ರೆಸ್ ಜೊತೆಗೆ ನಿಲ್ಲುವುದು. ಬಹುತೇಕ ಸಮಯ ಕಾಂಗ್ರೆಸ್ ಜೊತೆಗೆ ಡಿಎಂಕೆ ನಿಂತಿದೆ. ಇಂಥ ನಂಬಿಕಸ್ಥ ಗೆಳೆಯ ಹೀಗೆ ಡಿಎಂಕೆಗೆ ಕೈ ಕೊಟ್ಟಿರುವುದರಿಂದ ಡಿಎಂಕೆ ನಾಯಕರು ಭವಿಷ್ಯದ ದಿನಗಳಲ್ಲಿ ನರೇಂದ್ರ ಮೋದಿ ಅವರಿಗೆ ಬೆಂಬಲ ಕೊಡುವ ಕುರಿತು, ಅದೇ ರೀತಿ ಬಿಜೆಪಿ ಮೈತ್ರಿಕೂಟದೊಂದಿಗೆ ಮುಂದುವರಿಯುವ ಕುರಿತು ಆಲೋಚನೆಯನ್ನು ಕೂಡ ಮಾಡುತ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಬಿಜೆಪಿ ಮೈತ್ರಿಕೂಟದೊಂದಿಗೆ ಹೋದಿದ್ದೇ ಆದಲ್ಲಿ ಬಹುತೇಕ ಇದು ಕಾಂಗ್ರೆಸ್ಗೆ ಭವಿಷ್ಯದಲ್ಲಿ ಬಹುದೊಡ್ಡ ಹಿನ್ನಡೆಯನ್ನು ತಂದುಕೊಡಲಿದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ನ ಇಂಥದೊಂದು ನಿರ್ಧಾರದಿಂದಾಗಿ ಏಕಾಏಕಿ ಡಿಎಂಕೆ ನಾಯಕರ ಮಾತು ಕೇಳದೆ, ಮೈತ್ರಿಕೂಟದ ನಾಯಕರ ಮಾತು ಕೇಳದೆ ಟಿವಿಕೆಗೆ ಬೆಂಬಲಿಸಿರುವುದು ಕೂಡ ಎಲ್ಲೋ ಒಂದ್ ಕಡೆ ಅವಿಶ್ವಾಸವನ್ನು ಕೂಡ ಕಾಂಗ್ರೆಸ್ ಮೇಲಿನ ಬಹುತೇಕ ಪ್ರಾದೇಶಿಕ ಪಕ್ಷಗಳು ಹೊಂದಿವೆ. ಈ ಒಂದು ನಿರ್ಧಾರದಿಂದ, ಅಂದ್ರೆ ಟಿವಿಕೆಗೆ ಬೆಂಬಲಿಸಿರುವುದರಿಂದ ಬಹುತೇಕ ದೇಶಾದ್ಯಂತ ಪ್ರಾದೇಶಿಕ ಪಕ್ಷಗಳು, ಇಂಡಿ ಮೈತ್ರಿಕೂಟದಲ್ಲಿರ್ತಕ್ಕಂಥ ಪಕ್ಷಗಳು ಕಾಂಗ್ರೆಸ್ ಅನ್ನು ನಂಬುವುದು ಕೂಡ ಕಷ್ಟವಾಗುತ್ತೆ. ಯಾಕಂದ್ರೆ
ತನಗೆ ಬೇಕಾದಾಗ ಮೈತ್ರಿಕೂಟದಲ್ಲಿರುವುದು, ಬೇಡವಾದಾಗ ಅವಕಾಶವಾದಿತನದಿಂದ ಇನ್ನೊಂದು ಪಕ್ಷದ ಜೊತೆ ಹೋಗುವುದು ಯಾವ ಪಕ್ಷ ಕೂಡ ಸಹಿಸಿಕೊಳ್ಳುವುದಿಲ್ಲ. ಹೀಗಾಗಿ ಈ ಒಂದು ನಡೆ, ಕಾಂಗ್ರೆಸ್ನ ನಡೆ ದೇಶಾದ್ಯಂತ ಪ್ರಾದೇಶಿಕ ಪಕ್ಷಗಳಲ್ಲಿ ಇರ್ತಕ್ಕಂಥ ಅಸಮಾಧಾನ ಬುಗುಲೇಳುವಂತ ಮಾಡಿದೆ ಕಾಂಗ್ರೆಸ್ ಪಕ್ಷ. ನೋಡಿ, ಈಗಾಗಲೇ ಕಾಂಗ್ರೆಸ್ ಮೇಲೆ ವಿಶ್ವಾಸವಿಲ್ಲ ಸಮಾಜವಾದಿ ಪಕ್ಷಕ್ಕೆ, ಅದೇ ರೀತಿ ಟಿಎಂಸಿಗೆ, ಅದೇ ರೀತಿ ಎನ್ಸಿಪಿಗೆ, ಅದೇ ರೀತಿ ಆಪ್ಗೆ. ಅವರು ಕೂಡ ಬಹಿರಂಗವಾಗಿ ಮಾತನಾಡ್ತಿದ್ದಾರೆ, ವಿಶ್ವಾಸಕ್ಕೆ ಇವರು ಯೋಗ್ಯರಲ್ಲ ಅಂತ. ಅದು ಈಗ ತಮಿಳುನಾಡು ರಾಜಕಾರಣದಲ್ಲಿ ಕೂಡ ಬಯಲಾಗಿದೆ. ಈ ಕ್ಷಣದಲ್ಲಿ ಅಧಿಕಾರಕ್ಕೋಸ್ಕರ ಮಾಡಿಕೊಂಡಂತ ಒಂದು ಮೈತ್ರಿ, ಟಿವಿಕೆ ಘೋಷಿಸಿದಂತ ಬೆಂಬಲ ಭವಿಷ್ಯದ ದಿನಗಳಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡ ಮಾರಕವಾಗುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಈ ಒಂದು ಮೈತ್ರಿಗೆ ಬೆನ್ನು ಕೊಡುವುದು, ಈ ಡಿಎಂಕೆ ಮೈತ್ರಿಗೆ ಬೆನ್ನು ತೋರಿಸುವುದು ಬಹುತೇಕ ಮುಂದಿನ ದಿನಗಳಲ್ಲಿ ಲೋಕಸಭೆ ಚುನಾವಣೆಯಲ್ಲಿ 2029 ಲೋಕಸಭೆ ಚುನಾವಣೆಯಲ್ಲಿ ಯಾವ ಪಕ್ಷದ ಜೊತೆಗೆ ತಮಿಳುನಾಡಿನಲ್ಲಿ ಮೈತ್ರಿ ಮಾಡಿಕೊಳ್ಳುತ್ತೆ. ನೋಡಿ, ಒಂದ್ ಕಡೆ ಹೇಳ್ತಿದ್ದಾರೆ ನಮ್ಮ ಮೈತ್ರಿಗೆ ಧಕ್ಕೆ ಆಗಿಲ್ಲ, ಆದ್ರೆ ಈ ವಿಧಾನಸಭೆ ಚುನಾವಣೆಯಲ್ಲಿ ನಾವು ಟಿವಿಕೆಗೆ ಬೆಂಬಲ ಕೊಟ್ಟಿದ್ದೇವೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಹಾಗೆ ತಮಿಳುನಾಡಿನ ಕಾಂಗ್ರೆಸ್ ಇಂಥದ್ದೊಂದು ನಿರ್ಧಾರ ಕೈಗೊಂಡಿದೆ, ದೆಹಲಿ ಕಾಂಗ್ರೆಸ್ ನಾಯಕರು ಈ ನಿರ್ಧಾರ ಕೈಗೊಂಡಿಲ್ಲ ಎಂಬ ಮಾತು ಕೂಡ ಅವರು ಆಡ್ತಿದ್ದಾರೆ. ಬಹುತೇಕ ಕಾಂಗ್ರೆಸ್ನ ಇಂಥದ್ದೊಂದು ನಿರ್ಧಾರದಿಂದಾಗಿ ಬಹುತೇಕ ಭವಿಷ್ಯದಲ್ಲಿ ಆಪತ್ತಿಗೆ ಸಿಲುಕುವುದು ಕಾಂಗ್ರೆಸ್ ಎಂಬ ಲೆಕ್ಕಾಚಾರಗಳು, ಕಾಂಗ್ರೆಸ್ ಎಂಬ ವಿಶ್ಲೇಷಣೆಗಳು ಕೂಡ ನಡೀತಿವೆ. ಒಟ್ಟಾರೆಯಾಗಿ ತಮಿಳುನಾಡಿನ ರಾಜಕಾರಣದಲ್ಲಿ ಬಹುದೊಡ್ಡ ಸಂಚಲನ ಉಂಟಾಗುತ್ತಿದೆ. ಮತ್ತೊಂದು ಕಡೆ ಟಿವಿಕೆ ಮುಖ್ಯಸ್ಥರಾಗಿರ್ತಕ್ಕಂಥ ವಿಜಯ್ ಅವರು ಕೂಡ ಯಾರ ಬೆಂಬಲದೊಂದಿಗೆ ಸರ್ಕಾರ ಮಾಡ್ತಾರೆ ಎಂಬುದು ಕೂಡ ತುಂಬಾ ಕುತೂಹಲ ಮೂಡಿರ್ತಕ್ಕಂಥ ವಿಷಯ. ವೀಕ್ಷಕರಿಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.